ಕಳೆದ ಶುಕ್ರವಾರ ನಾವು ಶುಭ ಶುಕ್ರವಾರದ ಆರಾಧನೆ ಮಾಡಿಕೊಂಡೆವು ಪ್ರೇರೆ. ಶುಭ ಶುಕ್ರವಾರದ ಆರಾಧನೆ ಮಾಡಿಕೊಂಡೆವು. ಈ ಸಮಯದಲ್ಲಿ ನಿನ್ನ ದಿನ ಭಾರತ ದೇಶದ ಉದ್ದಕ್ಕೂ ಮತ್ತು ಅನೇಕ ಕಡೆ ರನ್ ಫಾರ್ ಜೀಸಸ್ ಎಂಬುದಾಗಿ ಆರಾಧನಾ ಚಾಲನೆ ನಡೆಸುವಂಥ ಆ ಒಂದು ಪ್ರೋಗ್ರಾಮ್ ಅನೇಕರು ಮಾಡಿದ್ದೇವೆ, ಅನೇಕರು ಮಾಡಿದ್ದಾರೆ. ಸ್ತೋತ್ರ. ಈ ಸಮಯದಲ್ಲಿ ನಾವು ಬಂದಂಥ ಒಂದು ವಿಶೇಷ ದಿನಕ್ಕೆ ಬಂದಿದ್ದೇವೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇಹಲೋಕದಲ್ಲಿ ನಾವು ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಮುಂಚೆ, ಪಾಪ ವಿಮೋಚನೆಯನ್ನು ಹೊಂದಿಕೊಳ್ಳೋದಕ್ಕೆ ಮುಂಚೆ ನಾವು ಸೇವಿಸಿರುವಂಥ ದೇವರುಗಳು ದೇವತೆಗಳು ನೋಡುತ್ತೇವೆ, ಮರೆಯಾದದನ್ನು ನಾವು ಆರಾಧನೆ ಮಾಡಿದ್ದೇವೆ. ಮರೆಯಾದದನ್ನು ನಾವು ಆರಾಧನೆ ಮಾಡುತ್ತೇವೆ. ಇವತ್ತು ನೋಡುತ್ತೇವೆ ಅನೇಕರು ಮರೆಯಾದದನ್ನು ಆರಾಧನೆ ಮಾಡ್ತಾ ಇದ್ದಾರೆ. ನಾನು ಚಿಕ್ಕ ಬಾಲಕನಾಗಿದ್ದಾಗ ನೋಡುತ್ತೇವೆ, ನಮ್ಮ ತಾಯಿಯವರು ಕ್ರೈಸ್ತರು, ನಮ್ಮ ತಂದೆಯವರು ಅವರು ಅವಿಶ್ವಾಸಿಗಳು. ಆದರೆ ಅವರು, ನಮ್ಮ ತಂದೆಯವರು ಬ್ರಹ್ಮಯ್ಯನ ಪೂಜೆ ಮಾಡ್ತಿದ್ರು. ಅವ್ರು ಎಂತಿದ್ರು ಗೊತ್ತಾ? ಬ್ರಹ್ಮಯ್ಯ ಬಂದಿದ್ದಾನೆ, ಸತ್ತೋಗಿದ್ದಾನೆ, ಮತ್ತೆ ಬರ್ತಾನ ಅಂತ ಹೇಳ್ತಾರ. ಆದರೆ ಆತನು ಸತ್ತು ಆತನ ಎಮ್ಕೆಗಳು ಪುಡಿ ಪುಡಿ ಆಗಿವೆ, ಇವತ್ತು ಸಮಾಧಿಯಲ್ಲಿವೆ. ಆದರೆ ನೋಡುತ್ತೇವೆ ಇವತ್ತು ಪುಟ್ಟಪರ್ತಿ ಸ್ವಾಮೀಜಿಗಳು ಅವರು ಹೇಳ್ತಿದ್ರು, ನಾನು 2ನೇ ಯೇಸು ಸ್ವಾಮಿ ಎಂಬುದಾಗಿ. ಆದರೆ ಅವರು ಕಾಲಕ್ರಮ ಏನಾಗಿದ್ದಾರೆ? ಅವರು ಸತ್ತು ಸಮಾಧಿ ಆಗಿದ್ದಾರೆ. ಇವತ್ತು ಇಡೀ ಜಗತ್ತಲ್ಲಿ ಒಂದು ಸಮಾಧಿ ಮಾತ್ರ ಖಾಲಿಯಾಗಿ ಇದೆ. ಅದು ಯಾರ ಸಮಾಧಿ ಗೊತ್ತಾ? ಈ 2025 ವರ್ಷಗಳಾದರೂ ಕೂಡ ಆತನನ್ನು ಇವತ್ತು ನೋಡ್ತೇವೆ, ಆ ಸಮಾಧಿಯನ್ನು ಪರೀಕ್ಷೆ ಮಾಡ್ತಾನೆ ಇದ್ದಾರೆ. ಯಾರ್ದು ಗೊತ್ತಾ? ಅದು ನಾನು ನೀನು ಸೇವಿಸುವಂತ ಕರ್ತನಾದ ಯೇಸು ಕ್ರಿಸ್ತನದ್ದು. ಹಲ್ಲೆಲೂಯಾ. ನೋಡುತ್ತೇವೆ ಇಹಲೋಕದ ಜನಗಳಾದರೂ ಸತ್ತು ಸಮಾಧಿಗೆ ಸೇರಿದ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರ, ಸತ್ತು ಸಮಾಧಿಗೆ ಸೇರುತ್ತಿರುವಂತ ಜನನ ಆರಾಧನೆ ಮಾಡ್ತಾ ಇದ್ದಾರ. ಆದರೆ ನಾವು ಜೀವಿಸುವಂತ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆತನು ಜೀವಿಸುವ ದೇವರಾತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ನಿನಗೆ ಜೀವ ಕೊಡುವ ದೇವರಾತನಾಗಿದ್ದಾನೆ. ಇವತ್ತು ಅನೇಕರಿಗೆ ಜೀವ ಕೊಟ್ಟಿದ್ದಾನೆ. ನೋಡುತ್ತೇವೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 5-6 ವಚನಗಳು. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನು ಓದುವಂತರಾಗಿರೋಣ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳ ನೆಲದ ಕೆಳಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಸಾಕು. ನೋಡುತ್ತೇವೆ ಇಲ್ಲಿ ಕೆಲವು ಜನ ಸ್ತ್ರೀಯರು ಯೇಸು ಸ್ವಾಮಿ ಶುಕ್ರವಾರ ದಿನ ಮಧ್ಯಾಹ್ನ 3 ಗಂಟೆಗೆ ಆತನು ತನ್ನ ತಂದೆಗೆ ತನ್ನ ಆತ್ಮನ ಒಪ್ಪಿಸಿಕೊಟ್ಟು ಮರಣವನ್ನು ಹೊಂದಿದ ಮರಣವನ್ನು ಹೊಂದಿದ ನಂತರ ನೋಡುತ್ತೇವೆ ಆತನ ಒಂದು ಶವವನ್ನು ಭೂಸ್ಥಾಪನೆ ಮಾಡಲಿಕ್ಕಾಗಿ, ಸಮಾಧಿ ಮಾಡಲಿಕ್ಕಾಗಿ ಅವ್ರು ಏನು ಗೊತ್ತಾ, ಅದನ್ನು ಒಂದು ನಾರು ಬಟ್ಟೆಯಲ್ಲಿ ಸುಡ್ತಾರೆ. ಸುತ್ತಿದ ನಂತರ ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾರೆ, ಸಮಾಧಿಗೋಸ್ಕರ ಜಾಗ ಕೇಳ್ತಾರೆ. ಕೇಳುವಾಗ ಒಬ್ಬ ವ್ಯಕ್ತಿ ಮಾಡಿದ ಗೊತ್ತಾ, ಸಮಾಧಿಯನ್ನೇ ಕೊಟ್ಟು ಬಿಡ್ತಾನೆ. ಆಗಿನ ಕಾಲ ಜನರು ಸಾಯೋದಕ್ಕೆ ಮೊದಲೇ ಸಮಾಧಿಗಳು ಮಾಡ್ಕೊಳ್ತಾ ಇದ್ರು. ಸಮಾಧಿ ಅಂದ್ರೆ ನಾವು ಕಟ್ಟಿದ ಹಾಗೆ ಕುಣಿ ಮಾಡ್ತಾ ಇದ್ದಿಲ್ಲ, ಅವರು ಗವಿ ರೂಪದಲ್ಲಿ ಮಾಡ್ಕೊಳ್ತಾ ಇದ್ರು.
ಗವಿಯಲ್ಲಿ ಹೋಗಿ ಆ ಸಮಾಧಿ ಆ ಒಂದು ವ್ಯಕ್ತಿಯ ಶವ ಇಡ್ತಾ ಇದ್ರು ಪ್ರೇರೆ. ಅದು ಆಗಿನ ಕಾಲದ ಪದ್ಧತಿ. ನೋಡುತ್ತೇವೆ, ಇಂಥ ಸ್ಥಿತಿಯಲ್ಲಿರುವಾಗ ಅಲ್ಲಿ ಅವರು ಆ ವ್ಯಕ್ತಿಯ ಸಮಾಧಿ ತಗೊಳ್ತಾರೆ. ಸಮಾಧಿ ಹತ್ರ ಹೋಗಿ ಆ ಸಮಾಧಿ ಹತ್ರ ಯೇಸುವಿನ ಶವ ಇಟ್ಟು ಅವ್ರೇನ್ ಮಾಡ್ತಾರೆ ಅಂದ್ರೆ ಬಂಡೆ ಮುಚ್ತಾರೆ. ಮುಚ್ಚಿದ ನಂತರ ನೋಡುತ್ತೇವೆ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಶತಾಧಿಪತಿಗಳು ಮತ್ತೆ ಕೆಲವು ಜನ ಸೈನಿಕರು ಕರ್ಕೊಂಡು ಬಂದು ಮತ್ತೆ ಯೇಸುವಿನ ಸಮಾಧಿಗೆ ಕುಕ್ಕೆಗಳನ್ನು ಮಾಡಿಸಿ ಸರಪಣಿಯಿಂದ ಅದನ್ನು ಬಂಧಿಸ್ತಾರ. ಆ ಒಂದು ಸಮಾಧಿಯನ್ನು ಬಂಧಿಸ್ತಾರ. ಬಂಧಿಸಿದ ನಂತರ ಅವರು ಹೊರಟು ಹೋಗ್ಬಿಡ್ತಾರ. ಯಾಕಂದ್ರೆ ಆ ನೆಕ್ಸ್ಟ್ ದಿನ ಅವರಿಗೆ ವಿಶ್ರಾಂತಿ ದಿನವಾಗಿರ್ತದೆ. ಯಹೂದ್ಯರಿಗೆ, ಇಸ್ರಾಯೇಲ್ ಜನರಿಗೆ ವಿಶ್ರಾಂತಿ ದಿನ ಅವರು ಯಾವ ಕೆಲಸವನ್ನು ಮಾಡಂಗಿಲ್ಲ. ಅವರಿಗೆ ದಿನ ಆರಂಭವಾಗೋದು ಸಂಜೆ, ನಮಗೆ ದಿನ ಆರಂಭವಾಗೋದು ಮಧ್ಯರಾತ್ರಿ. ಅವ್ರಿಗೆ ಸಂಜೆ ದಿನ ಆರಂಭವಾಗ್ತದೆ. ಸೂರ್ಯ ಅಸ್ತಮಯವಾಗುವಾಗ, ಸೂರ್ಯನ ಮುಳುಗುವಾಗ ಅವ್ರಿಗೆ ದಿನ ಪ್ರಾರಂಭವಾಗ್ತದೆ. ಸೂರ್ಯನು ಹುಟ್ಟುವಾಗ ಅವ್ರಿಗೆ ಸಾಯಂಕಾಲ ಇದ್ದ ಹಾಗೆ. ನೋಡುತ್ತೇವೆ, ಸೂರ್ಯಾಸ್ತಮ ಆಗೋದ್ರೊಳಗಾಗಿ ಅವರೆಲ್ಲವನ್ನು ಮಾಡಿ ಬಿಡ್ತಾರ. ಮಾಡಿದ ನಂತರ ಅಲ್ಲಿ ವಾಕ್ಯ ಬರಬಿಟ್ಟಿದೆ, ಅವರು ಸೈನಿಕರನ್ನ ಬಿಟ್ಟುಬಿಟ್ಟು ಶತಾಧಿಪತಿಗಳು ಹೋಗ್ಬಿಡ್ತಾರ. ಹೋದ ನಂತರ ಶನಿವಾರ ದಿನ ಯಾರು ಸಮಾಧಿ ಹತ್ರ ಬರಂಗಿಲ್ಲ. ನೋಡ್ತೇವೆ, ಭಾನುವಾರ ಮುಂಜಾನೆ ಇದನ್ನು ಹಸಿಗಿರುವಾಗಲೇ, ಅಂದ್ರೆ ಭಾನುವಾರ ಇನ್ನು ಸೂರ್ಯನ ಹುಟ್ಟೋದಕ್ಕೆ ಮುಂಚೆಯೇ ದಿನ ಅವ್ರಿಗೆ ಆಗಲೇ ಪ್ರಾರಂಭವಾಗಿದೆ. ಅವರಿಗೆ 3 ದಿನ ನೋಡುತ್ತೇವೆ ಅವ್ರು ಏನು ಮಾಡ್ತಾರೆ, ಯೇಸುವಿನ ಸಮಾಧಿ ಹತ್ರ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಆಗೋದಕ್ಕೋಸ್ಕರ ಸುಗಂಧ ದ್ರವಗಳನ್ನು ಹಂಚಲಿಕ್ಕಾಗಿ ಯೇಸುವಿನ ಸಮಾಧಿ ಹತ್ರ ಬಂದು ಸುಗಂಧ ದ್ರವಗಳು ಹಚ್ಚಲಿಕ್ಕಾಗಿ ಸತ್ತಂತ ಶವಕ್ಕೆ ನೋಡ್ತೇವೆ ಸುಗಂಧ ದ್ರವ ಹಚ್ಚಲಿಕ್ಕೆ ಬಂದಿರುವಾಗ ಅಲ್ಲಿ ವಾಕ್ಯ ಬರುತ್ತದೆ, ಅವರು ಬಂಧಿಸಿ ಅದನ್ನು ಭದ್ರಪಡಿಸಿದಂಥ ಆ ಒಂದು ಸಮಾಧಿಯ ಕಲ್ಲು ಉರುಳಿ ಹೋಗಿತ್ತಂತ. ಉರುಳಿ ಹೋಗಿರೋದು ನೋಡಿ ಅಲ್ಲಿರುವಂಥ ಸ್ತ್ರೀಯರು ಅಳ್ತಾ ಇದ್ದಾರೆ. ಏನ್ ಗೊತ್ತಾ, ನಮ್ಮ ಯೇಸುವನ್ನು ಯಾರು ಕಳ್ಕೊಂಡು ಹೋಗಿದ್ದಾರೆ, ಯಾರೋ ಕಳ್ತನ ಮಾಡಿದ್ದಾರೆ, ನಮ್ಮ ಯೇಸು ಯಾರು ತೆಗೆದುಕೊಂಡು ಹೋಗಿದ್ದಾರೆ, ಯಾರೋ ಏನೋ ಮಾಡಿದ್ದಾರೆ ಎಂಬುದಾಗಿ ಅವರು ಅಳುತ್ತಿರುವಂಥ ಸಮಯದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಬ್ಬರು ದೇವದೂತರುಗಳು, ಒಬ್ಬರು ಕಾಲು ಇರುವಂಥ ಜಾಗದಲ್ಲಿ, ಒಬ್ಬನು ತಲೆ ಇರುವಂಥ ಜಾಗದಲ್ಲಿ ಕೂತ್ಕೊಂಡಿದ್ರಂತ. ಯೇಸುವಿನ ಶವ ಕಾಲಿರುವ ಜಾಗದಲ್ಲಿ ಒಬ್ರು ಕೂತದಂತ, ಯೇಸುವಿನ ಶವ ತಲೆ ಇದ್ದ ಜಾಗದಲ್ಲಿ ಒಬ್ರು ಕೂತ್ಕೊಂಡಂತ. ಕೂತ್ಕೊಂಡು ಅವರು ಇವರು ನೋಡ್ತಾ ಇದ್ದಾರೆ. ಅದಾದ ನಂತರ ವಾಕ್ಯ ಬರ್ತದೆ, ಇವರು ಹೋಗಿ ಅವ್ರನ್ನ ಹೋಗಿ ವಿಚಾರಿಸ್ತಾರೆ. ಯಾಕೆ ಬಂದಿದ್ರಿ, ಎಲ್ಲಿ ಬಂದಿದ್ದೀರಿ ಅಂತ ಕೇಳಿದಾಗ ದೇವದೂತರು ವಿಚಾರಿಸುವಾಗ ಇವ್ರು ಹೇಳ್ತಾರೆ, ನಾವು ಯೇಸುವನ್ನು ನಾವು ನೋಡ್ಲಿಕ್ಕೆ ಬಂದಿದ್ದೇವೆ, ಯೇಸುವಿನ ಶವನಕ್ಕೆ ನಾವು ಅದಕ್ಕೆ ಅಲಂಕಾರ ಮಾಡ್ಲಿಕ್ಕೆ ಬಂದಿದ್ದೇವೆ ಅವರು ಹೇಳ್ತಾರೆ. ಆಗ ದೇವದೂತನು ಹೇಳ್ತವಂತ ಮಾತೇನು ಗೊತ್ತಾ, ಸತ್ತವರಲ್ಲಿ ಬದುಕಿರುವವನು ಹುಡುಕಿರುವುದು ಯಾಕೆ? ಪ್ರಿಯರೇ, ಸತ್ತ ಮನುಷ್ಯರಲ್ಲಿ ಬದುಕಿರುವ ವ್ಯಕ್ತಿ ಹುಡುಕ್ತಾ ಇದ್ರಲ್ಲ ನೋಡ್ರಿ, ಆತನು ಹೇಳಿದ ಹಾಗೆಯೇ ಆತನು ಸತ್ತಿದ್ದಾನೆ, ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆತನು ಸತ್ತು ಸಮಾಧಾನಿಲ್ಲ. ಸತ್ತಿರುವಂತ ಶವದ ಹತ್ರ ನಾವು ಹೋಗಿ ಏನು ಬೇಡಿದ್ರು ನಮಗೆ ಅದ್ಭುತಗಳು ಆಗಲ್ಲ ರೀ. ಸತ್ತಿರುವಂತ ಶವ ಹತ್ರ ಹೋಗಿ ನಾವು ಏನು ನಾವು ಕೇಳಿದ್ರು ಕೂಡ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಜರಗಲ್ಲ. ಹಲ್ಲೆಲೂಯಾ. ಇದರಲ್ಲಿ ನೋಡುತ್ತೇವೆ, ಅನೇಕರು ಹೋಗ್ತಾರೆ ರೀ, 2 ಊದಿಗಡ್ಡಿ ತಗೊಂಡು, ಸ್ವಲ್ಪ ಸಕ್ಕರೆ ತಗೊಂಡು, ಒಂದು 11 ರೂಪಾಯಿ ದುಡ್ಡು ತಗೊಂಡು ಹೋಗ್ತಾರ. ಹೋಗಿ ಅಲ್ಲಿರುವಂತ ಒಂದು ಇದಕ್ಕೆ ಗೊತ್ತಾ 3 ಸುತ್ತು ಸುತ್ತಾರ. 3 ಸುತ್ತು ಸುತ್ತಿ ಬಂದು ಆ ಪಾದದ ಹತ್ರ ಆ ಒಂದು ಊದಿಗಡ್ಡೆ ಹಚ್ತಾರ. ನೋಡ್ತೇವೆ, ತೆಗೆದುಕೊಂಡು 2 ಹೂವು ಹಾಕ್ತಾರ. ಆ ಉಂಡಿಯಲ್ಲಿ 11 ರೂಪಾಯಿ ಹಾಕಿ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಬರ್ತಾರ. ಅದಕ್ಕೆ ವಿಧವಾಗಿ ಅಲಂಕಾರ ಮಾಡಿರ್ತಾರ. ಯಾವುದು ಗೊತ್ತಾದು? ಅದು ಸಮಾಧಿ. ಸಮಾಧಿ ಹತ್ರ ನೀನು ಹುಡುಕಿದರೆ ನೋಡುತ್ತೇವೆ, ಅಲ್ಲಿ ಏನು ಸಿಗಲ್ಲ. ಸತ್ತು ಮೃತ್ಯುಂಜಯದ ದೇವರನ್ನು ಹುಡುಕಿದರೆ, ಮೃತ್ಯುಂಜಯದ ವ್ಯಕ್ತಿ ಹುಡುಕಿದರೆ ಆತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇವ್ರು ಏನ್ ಮಾಡೋದು ಗೊತ್ತಾ, ಸತ್ತಿರೋದ ವ್ಯಕ್ತಿ ಹುಡುಕ್ತಾ ಇದ್ದಾರೆ, ಸತ್ತಿರೋದ ಯೇಸು ಹುಡುಕ್ತಾ ಇದ್ದಾರೆ. ಆದ್ರೆ ಬದುಕಿರುವಾಗ ಆತನು ಹೇಳಿದ ಮಾತುಗಳನ್ನು ಮರೆತು ಹೋಗಿದ್ದಾರೆ ಪ್ರಿಯರೇ. ಬದುಕಿರುವಾಗ ಆತನು ಹೇಳಿದ ಮಾತುಗಳನ್ನು ಅವರು ಮರೆತು ಸತ್ತ ಶವಕ್ಕೆ ಅಲಂಕಾರ ಮಾಡಿ ಬಂದಿದ್ದಾರೆ. ಸತ್ತ ಒಂದು ಎಲುಬಿಗೆ,
ಸತ್ತ ಒಂದು ಶರೀರಕ್ಕೆ ಅಲಂಕಾರ ಮಾಡಕ್ಕೆ ಬಂದಿದ್ದಾರೆ. ಅದನ್ನು ಮಾಡ್ಲಕ್ಕೆ ಬಂದ ಸಮಯದಲ್ಲಿ ದೇವದೂತರಿಗೆ ಹೇಳ್ತಾರೆ, ನೀವು ಬದುಕಿರುವವನ್ನ ಹುಡುಕಿರಿ, ಹೋಗಿ ಬದುಕಿದ ದೇವರ ಹುಡುಕಿರಿ. ಆತನು ಇಲ್ಲಿಲ್ಲ. ಹಲ್ಲೆಲೂಯಾ. ಬದುಕಿರುವ ದೇವರು ಹುಡುಕುವಾಗ ಏನಾಗ್ತತ್ತ? ಸತ್ತ ದೇವರು ಹುಡುಕುವಾಗ ನಿನಗೆ ಏನು ಸಿಗಲ್ಲ. ಸತ್ತದ್ರಲ್ಲಿ ಏನಿರ್ತತ? ಅದ್ರಲ್ಲಿ ಸೇರ್ಕೊಂಡ ಹುಳ ಇರ್ತತ, ಅದೇ ಸೇರ್ಕೊಂಡಂತ ಒಂದು ಯಾವ್ದಾದ್ರು ಇವಿರ್ತವ. ಆದರೆ ಬದುಕಿರುವವನು ಹುಡುಕಿದ್ರೆ ಬದುಕಿರೋವನು ಏನು ಮಾಡಿದಾನೆ ಅಂತ ನೋಡೋಣ ಈ ಸಮಯದಲ್ಲಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 15ನೇ ವಚನ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 15ನೇ ವಚನ. ಸತ್ತ ದೇವರು ಹುಡುಕಿದ್ರೆ ನಮ್ಗೆ ಏನ್ ಸಿಗ್ತತ? ಬದುಕಿರುವ ದೇವರು ಹುಡುಕಿದ್ರೆ ನಮ್ಗೆ ಏನ್ ಸಿಗ್ತತ? ಆದರೆ ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟಂತ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕವೇ ಉಂಟಾಗುವ ನಂಬಿಕೆಯ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತ್ತು. ಹಲ್ಲೆಲೂಯಾ. ಯಾವ ನಾಮ, ಯಾವ ವ್ಯಕ್ತಿ, ಆ ವ್ಯಕ್ತಿ ನೀವು ಸಾಯಿಸಿದ್ರಲ್ಲ, ನೀವು ಸಾಯಿಸಿದ ಆ ಯೇಸು, ನೀವು ಸಾಯಿಸಿದ ಆ ಯೇಸು, ಆ ಯೇಸುವಿನ ನಾಮದಲ್ಲಿ ಅವನು ಇಟ್ಟ ನಂಬಿಕೆಯೇ ಅವನು ಏನು ಮಾಡಿದ ಗೊತ್ತಾ? ಅವನು ಎಬ್ಬಿಸಿದೆ. ಸತ್ತವ ಯೇಸುವನ್ನು ಹುಡುಕಬೇಡ್ರಿ, ಬದುಕಿರುವಂತ ಯೇಸುವನ್ನು ಹುಡುಕಿರಿ. ಹಲ್ಲೆಲೂಯಾ. ಅನೇಕ ಕ್ರೈಸ್ತರು ಇವತ್ತು ಸತ್ತ ಯೇಸುವನ್ನು ಆರಾಧನೆ ಮಾಡ್ತಾರ್ರಿ. ನಾವು ಬದುಕಿರುವಂತ ಯೇಸುವನ್ನು ಆರಾಧನೆ ಮಾಡೋಣ. ಇವತ್ತು ನೋಡ್ತೇವೆ, ಸತ್ತ ದೇವರಿಗೆ ಹಾಕಿದಂತ, ಸತ್ತ ವ್ಯಕ್ತಿಗೆ ಹಾಕಿದಂತ ಹಾಗೆ ಒಂದು ಹೂವಿನಾರ ಹಾಕ್ತಾರ, ಒಂದು ಮೊಂಬತ್ತಿ ಹಚ್ತಾರ, ಸಾಂಬ್ರಾಣಿ ಹಾಕ್ತಾರ. ಸತ್ತ ವ್ಯಕ್ತಿಯನ್ನು ಜ್ಞಾಪಕ ಮಾಡಿಕೊಳ್ತಾರೆ. ಇವತ್ತು ನೋಡ್ತೇವೆ, ನೀವು ಸತ್ತ ದೇವರ ವ್ಯಕ್ತಿಯನ್ನು ಹುಡುಕಿದರೆ ನಿನಗೇನು ಸಿಗಲ್ಲ. ಬದುಕಿರುವಂತ ಯೇಸುವನ್ನು ಹುಡುಕು. ಆತನ ಮಾಡ್ದ ಗೊತ್ತಾ? ನಿನಗೆ ಬೇಕಾದೆಲ್ಲ ಅವನು ನೆಟ್ಟಗೆ ಮಾಡ್ತಾನೆ. ಪ್ರೇರೆ ನೋಡ್ತೇವೆ, ವಾಕ್ಯ ಹೇಳ್ತಾ ಇವ್ ನೆಟ್ಟಗಾದ ಕಾರಣ ಏನು ಗೊತ್ತಾ? ಆ ಯೇಸುವಿನ ಮೇಲೆ, ಆ ಯೇಸುವಿನ ಮೇಲೆ ನಂಬಿಕೆ ಇಟ್ಟದ ಕಾರಣವೇ. ಆ ನಂಬಿಕೆಯೇ ಈ ವ್ಯಕ್ತಿಯನ್ನು ಬದುಕಿಸಿದೆ. ಮೃತ್ಯುಂಜಯನಾದ, ಮರಣವನ್ನು ಗೆದ್ದಂತ ಯೇಸುವಿನ ನಾಮದ ಇಟ್ಟದ ನಂಬಿಕೆಯೇ ಈ ವ್ಯಕ್ತಿಯನ್ನು ಗುಣಪಡಿಸಿದೆ. ಯಾವ ವ್ಯಕ್ತಿಯನ್ನು? ಕಾಲು ಇಲ್ಲದ ವ್ಯಕ್ತಿ, ಹುಟ್ಟು ಕುಂಟನನ್ನು ಮೃತ್ಯುಂಜಯನಾದ ಯೇಸುವಿನ ನಾಮ ಎಬ್ಬಿಸಿದ. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಆಡಿಕೊಂಡವು, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಆ ಪ್ರಭಾವ, ಆ ಪುನರುತ್ಥಾನ ಶಕ್ತಿಯು ಎಂದಿಗೂ ಜೀವನಗಳಲ್ಲಿ ಅದು ಬದಲಾಗೋದಿಲ್ಲ. ಆ ಪುನರುತ್ಥಾನ ಶಕ್ತಿಯು ಎಂದಿಗೂ ನಿನ್ನ ಸ್ಥಿತಿಗಳನ್ನು ಇದ್ದ ಹಾಗಾಡಂಗಿಲ್ಲ, ಅದು ಬದಲಾವಣೆ ಮಾಡ್ತದೆ. ಆ ಶಕ್ತಿ, ಆ ಪುನರುತ್ಥಾನ ಶಕ್ತಿಯನ್ನು ನಾವು ಹೊಂದಿಕೊಂಡು ನಾವು ಜೀವಿಸುವಂತರಾಗಿರಬೇಕು. ಆ ಶಕ್ತಿ ನಿನಗೆ ಸ್ವಸ್ಥತೆ ಕೊಡ್ತದ, ಆ ಶಕ್ತಿ ನಿನಗೆ ಬಿಡುಗಡೆ ಕೊಡ್ತದ, ಆ ಶಕ್ತಿ ನಿನಗೆ ನೋಡ್ತೇವೆ ಸಮಾಧಾನ ಕೊಡ್ತದ. ನೋಡುತ್ತೇವೆ ಇನ್ನೊಂದು ವಿಷಯ ಓದೋಣ. ಆ ಶಕ್ತಿ ನಿನಗೆ ಏನು ಕೊಡ್ತದೆ ಎಂಬುದಾಗಿ, ಆ ಪುನರುತ್ಥಾನ ಶಕ್ತಿ ನಿನಗೆ ಏನು ಕೊಡ್ತದೆ ಎಂಬುದಾಗಿ ನೋಡೋಣ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ಓದ್ರಿ ಅನ್ನೊಬ್ರು. ರೋಮಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ. ಯೇಸುವನ್ನು
ಸತ್ತರೊಳಗಿಂದ ಜೀವಿತರಾಗಿ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿ ಇರುವ ಆತನ ಆತ್ಮನ ಮೂಲಕ ನಿಮ್ಮ ಮೃತದೇಹಗಳನ್ನು ಸಹ ಬದುಕಿಸುವನು. ಹಲ್ಲೆಲೂಯ. ತಂದೆಯಾದ ದೇವರು ಯಾವ ವಿಧವಾಗಿ ಯೇಸುವನ್ನು ಬದುಕಿಸಿದನೋ, ತಂದೆಯಾದ ದೇವರು ಯಾವ ವಿಧವಾಗಿ ಯೇಸುವನ್ನು ಎಬ್ಬಿಸಿದನೋ, ಆತನ ಆತ್ಮನು ನಮ್ಮಲ್ಲಿ ಇರುವುದಾದರೆ ನಮ್ಮ ಮೃತ ದೇಹಗಳು ಸತ ಒಂದಿವಸ ನಮ್ಮ ದೇಹಗಳು ಸಹ ಸಾಯ್ಬೇಕು, ನಾವು ಕೂಡ ಸಾಯ್ಬೇಕು. ಯಾವ ವಿಧವಾಗಿ ಯೇಸುವಿಗೆ ಪುನರುತ್ಥಾನ ಬಂತು, ಅದೇ ವಿಧವಾಗಿ ಯೇಸುವಿನಲ್ಲಿ ಇದ್ದಂಥವರಿಗೆ ಪುನರುತ್ಥಾನವಾಗುತ್ತದೆ. ಪ್ರಿಯರೇ, ಪ್ರಕಟಣೆ ಬರೆದ ಪುಸ್ತಕ 1ನೇ ಅಧ್ಯಾಯ 18ನೇ ವಚನ ಓದೋಣ ಈ ಸಮಯದಲ್ಲಿ. ಪ್ರಕಟಣೆ 1:18. ಪ್ರಕಟಣೆ 1:18. ಸತ್ತವನಾದನು ಮತ್ತು ಈಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳಲ್ಲೂ ನನ್ನಲ್ಲಿ ಅವೇ. ಹಲ್ಲೆಲೂಯ. ನೋಡ್ತೇವೆ, ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು ಹೇಳ್ತಾ ಇದ್ದಾನೆ, ಮರಣ ಮತ್ತು ಪುನರುತ್ಥಾನದ ಮಧ್ಯರುವಂಥ ಬೀಗದ ಕೈ ನನ್ನ ಕೈ ಇವೆ. ನನ್ನ ಕೈಯಲ್ಲಿ ಬೀಗದ ಕೈ ಇದೆ, ಜೀವ ಕೊಡುವಂಥ ಬೀಗದ ಕೈ. ಯಾರು ಆ ನಾಮದಲ್ಲಿ ನಂಬಿಕೆ ಇಡ್ತಾರೋ ಅವರು ಕೂಡ ಸ್ವಸ್ಥವಾಗ್ತಾರ. ಅವರು ಕೂಡ ಸತ್ರು ಕೂಡ ಒಂದಿವಸ ತಿರುಗಿ ಮತ್ತೆ ಅವರು ಬದುಕಿ ಬರ್ತಾರೆ. ಹಲ್ಲೆಲೂಯ. ಯೇಸು ಯಾವ ವಿಧವಾಗಿ ಆತನ ಮೃತ್ಯುಂಜಯಗೆ ಎಬ್ಬಿಸಲ್ಪಟ್ಟನೋ, ಯೇಸು ಕ್ರಿಸ್ತನು ಯಾವ ವಿಧವಾಗಿ ಮೃತ್ಯುಂಜಯಗೆ ಎದ್ದು ಬಂದನೋ, ಅದೇ ವಿಧವಾಗಿ ನಮ್ಮ ಮೃತ ಶರೀರಗಳು ಒಂದಿವಸ ಮಹಿಮಾ ಶರೀರವನ್ನು ಧರಿಸಿ, ಯಾವ ವಿಧವಾಗಿ ಯೇಸುವಿನ ಶರೀರವು ಅದು ಮಹಿಮಾ ಶರೀರವನ್ನು ಧರಿಸಿಕೊಂಡು ಬಂತು, ಹಾಗೆಯೇ ನಿನ್ನ ಶರೀರವು ಕೂಡ ಮಹಿಮಾ ಶರೀರವನ್ನು ಧರಿಸಿಕೊಂಡು ಬರ್ತದೆ. ಪ್ರಿಯರೇ, ನಿನ್ನ ಶರೀರವು ಕೂಡ, ನಿನ್ನ ಆತ್ಮವು ಕೂಡ ಮಹಿಮಾ ಶರೀರವನ್ನು ಧರಿಸಿಕೊಂಡು ಬರ್ತದೆ. ಅದಕ್ಕಾಗಿಯೇ ಇವತ್ತು ಕ್ರೈಸ್ತರಾದ ನಾವುಗಳು ನಮ್ಮ ಸಮಾಧಿಗಳಿಗೆ ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಯಾಕಂದ್ರೆ ಯೇಸು ಸತ್ತಾಗ ಯೇಸುವನ್ನು ನೋಡುತ್ತೇವೆ, ಮೃತ್ಯುಂಜಯನಾಗಿ ಎದ್ದು ಬರುವಾಗ ಕೆಲವು ಜನರು ದೇವರಲ್ಲಿ ಎಬ್ಬಿಸಿದ, ಕೆಲವು ಜನರಲ್ಲಿ ಎದ್ದು ಬಂದು ನೋಡುತ್ತೇವೆ. ಯೇಸುವಿನಲ್ಲಿ ಇದ್ದಂಥ ನಾನು ನೀನು ಕೂಡ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸೋದ್ರಾಗಿನ ಒಂದು ಹೇಳ್ತೀನಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡ್ತತ್ತ. ಹಲ್ಲೆಲೂಯ. ಯೇಸುವನ್ನು ಎಬ್ಬಿಸಿದ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ, ಆ ಯೇಸು ಎಂಬ ನಾಮದ ಮೇಲೆ ಆ ಕುಂಟನು ನೆಟ್ಟಗಾದನು, ಆ ಕುಂಟನು ನೆಟ್ಟಗಾದನು. ಇವತ್ತು ನಿನ್ನ ಜೀವಿತ ನೆಟ್ಟಗಾಗಬೇಕಾದ್ರೆಗಿನ ಮರಣವನ್ನು ಜಯಿಸಿದ ಬದುಕುತ್ತಿರುವಂಥ ದೇವರ ಮೇಲೆ ನಾವು ನಂಬಿಕೆ ಇಡೋದಾದ್ರೆಗಿನ ನಮಗೆ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನೆಟ್ಟಗಾಗ್ತಾವ. ಬೇರೆ ಸತ್ತವರನ್ನು ಹುಡುಕಿದರೆ ಸತ್ತವರು ನಿನಗೆ ಸಮಾಧಾನ ಕೊಡಲ್ಲ, ಸತ್ತವರು ನಿನಗೆ ಶಾಂತಿ ಕೊಡಲ್ಲ, ಸತ್ತವರು ನಿನಗೆ ನೆಮ್ಮದಿ ಕೊಡಲ್ಲ. ಹಲ್ಲೆಲೂಯ. ಅನೇಕರು ಹುಡುಕೊಂಡು ಹೋಗ್ತಾರೆ ಬೇರೆ, ಅನೇಕರು ಹುಡುಕೊಂಡು ಹೋಗ್ತಾ ಇದಾರ. ಸತ್ತವನ್ ದೇವರ ಹುಡುಕೊಂಡು ಹೋಗ್ತಾ ಇದಾರ, ಸತ್ತ ಜನರ ಹುಡುಕೊಂಡು ಹೋಗ್ತಾ ಇದಾರೆ. ಇವತ್ತು ನೀನು ಯೇಸು ಬದುಕಿರುವಂತ ಆ ನಾಮನ ಹುಡುಕುದಾದ್ರೆಗಿನ ಆ ನಾಮದಲ್ಲಿ ನಿನಗೆ ಜೀವ ಇದೆ, ಆ ನಾಮದಲ್ಲಿ ನಿನಗೆ ಬಿಡುಗಡೆ ಇದೆ, ಆ ನಾಮದಲ್ಲಿ ನಿನಗೆ ಸ್ವಸ್ಥತೆ ಇದೆ. ಸತ್ತ ಯೇಸು ಹುಡುಕಬೇಡ್ರಿ. ಒಂದು ವಚನ ಓದೋಣ. ಕೀರ್ತನೆ 115ನೇ ಅಧ್ಯಾಯ, ಕೀರ್ತನೆ 115. ಓದೋಣ ಈ ಸಮಯದಲ್ಲಿ, ಕೆಲವು ಮಾತುಗಳು ಓದೋಣ ಈ ಸಮಯದಲ್ಲಿ. 2ನೇ ವಚನದಿಂದ. ನೋಡ್ರಿ, ನಮ್ಮ ದೇವರಾದರೂ ಪರಲೋಕದಲ್ಲಿದ್ದಾನೆ, ಆತ ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ. ಅವರ ವಿಗ್ರಹಗಳಾದರೂ ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡೋದಿಲ್ಲ, ಕಣ್ಣಿದ್ದರೂ ನೋಡೋದಿಲ್ಲ, ಕಿವಿ ಇದ್ದರೂ ಕೇಳೋದಿಲ್ಲ, ಮೂಗೈತೆ ಮೂಸೋದಿಲ್ಲ, ಕೈಯುಂಟು ಮುಟ್ಟೋದಿಲ್ಲ,
ಕಾಲುಂಟು ನಡೆಯೋದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ನಂಬಿಕೆ ಇಡುವವರು ಅವುಗಳಂತೆಯೇ. ಹಲ್ಲೆಲೂಯಾ. ನೋಡ್ರಿ, ಇಸ್ರಾಯೇಲರ ಯೆಹೋವನಲ್ಲಿ ಭರವಸೆ ಬಿಡಿರಿ, ಅವರ ಸಹಾಯಕನ ಗುರಾಣಿಯು ಆತನೇ. ನಿನ್ನ ಸಹಾಯಕನು, ನಿನ್ನ ಗುರಾಣಿಯು ಆತನೇ. ಬದುಕಿರುವಂತ ಯೇಸುವನ್ನು ಹುಡುಕಿರಿ. ಇಸ್ರಾಯೇಲರ ದೇವರು ಬದುಕಿದ್ದಾನೆ. ಇಸ್ರಾಯೇಲರ ದೇವರು ಜೀವಿಸ್ತಾ ಇದ್ದಾನೆ. ಇಸ್ರಾಯೇಲರ ದೇವರು ಆತನು ಬದುಕಿಸುವವನ ಆತನಾಗಿದ್ದಾನೆ. ಅವರ ದೇವರು ಆದರೂ ಬೆಳ್ಳಿ ಬಂಗಾರದವುಗಳು, ಅವು ಬಾಯುಂಟು ಮಾತನಾಡೋದಿಲ್ಲ, ಕೈಯುಂಟು ಮುಟ್ಟೋದಿಲ್ಲ, ಕಾಲುಂಟು ಹಿಡಿಯೋದಿಲ್ಲ. ನೋಡುತ್ತೇವೆ, ಅವು ಮನುಷ್ಯನ ಕೈ ಕೆಲಸವಷ್ಟೇ. ಅವುಗಳಲ್ಲಿ ನಂಬಿಕೆ ಇಡುವವನು, ಅವುಗಳ ನಂಬುವವನು ಅವುಗಳಂತೆಯೇ. ಅದು ಒಂದು ಕಲ್ಲು, ಅದು ಒಂದು ಬಂಡೆ, ಅದು ಒಂದು ಗಿಡ. ಯಾರು ನೇಮಿಸಿದ್ದು ಅದನ್ನು? ಯಾರು ನೇಮಿಸಿದ್ದು? ಇದು ನನ್ನ ದೇವರು, ಇದು ನನ್ನ ದೇವರು. ನಿನ್ನ ಒಬ್ರು ಹೇಳ್ತಿದ್ದ, ಒಬ್ಬ ಸಹೋದರಿ ತನ್ನ ಮಾತಾಡ್ತಿರೋ ಸಹೋದರ ಅಂತಿದ್ಲು, ನೀನು ಏನೇ ಮಾಡು ಆ ಗಿಡ ಕಡಿಬೇಡ, ಆ ಗಿಡದಲ್ಲಿ ಹುಲಿಗಮ್ಮ ಇದ್ದಾಳೆ ಎಂಬುದಾಗಿ. ಏನೇ ಮಾಡು ಅದರಲ್ಲಿ ದೇವರಿದ್ದಾಳೆ ಎಂಬುದಾಗಿ. ಬೇರೆ ನೋಡುತ್ತೇವೆ, ಸೃಷ್ಟಿಯನ್ನು ಪೂಜಿಸಿ ಸೃಷ್ಟಿಕರ್ತನ ಜನ ಮರಿತಾ ಇದ್ದಾರೆ. ಬೇರೆ ಸೃಷ್ಟಿಕರ್ತರಾದ ಯೇಸು ಆತನು ಬದುಕಿದ್ದಾನೆ, ಬದುಕಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಬದುಕಿದ್ದಾನೆ, ನಮ್ಮನ್ನು ಕೂಡ ಬದುಕಿಸುತ್ತಾ ಇದ್ದಾನೆ. ಆ ನಾಮ ಇಲ್ಲಂದ್ರೆ ಮನುಷ್ಯನಿಗೆ ಜೀವ ಇಲ್ಲ ರೀ. ನೋಡ್ರಿ, ಇವತ್ತು ನೀನು ಜೀವಿಸ್ತಾ ಇದೆ ಅಂದ್ರೆ ಇದು ದೇವ್ರ ಕೊಡದ ಉಸಿರು. ಒಂದ್ಸರಿ ಉಸಿರು ತಗೊಳ್ರಿ, ಯಾವ ಪದ ಬರ್ತದ ನೀವು ಹೇಳ್ರಿ. ಉಸಿರು ಬಿಡ್ರಿ, ಯಾವ ಪದ ಬರ್ತದೆ ಹೇಳ್ರಿ, ಇನ್ನೊಬ್ಬರಿಗೆ ಹೇಳ್ರಿ. ನೀನು ಉಸಿರಲ್ಲಿ ದೇವರಿದ್ದಾನೆ, ಆ ಉಸಿರೇ ನಿನ್ನನ್ನು ಬದುಕಿಸ್ತಾ ಇದೆ. ಹಲ್ಲೆಲೂಯಾ. ಉಸಿರು ಇಲ್ಲದ ದೇವರಿಗೆ ಪೂಜೆ ಮಾಡಕ್ ಹೋಗಬೇಡ. ಉಸಿರು ಇಲ್ಲದ ದೇವರಿಗೆ ನೀನು ನಮನ ಮಾಡಕ್ ಹೋಗಬೇಡ. ಉಸಿರು ಇಲ್ಲದ ದೇವರಿಗೆ ನೀನು ನಮಸ್ಕಾರ ಮಾಡಕ್ ಹೋಗಬೇಡ. ನಿನಗೆ ಉಸಿರು ಕೊಟ್ಟ ದೇವರನ್ನ ಪೂಜೆ ಮಾಡು. ಹಲ್ಲೆಲೂಯಾ. ಒಂದ್ಸರಿ ಉಸಿರು ತಗೊಂಡು ಹೊರಗಡೆ ಬಿಡ್ರಿ, ಯಾವ ನಾಮ ಬರ್ತದೆ ನೀವು ಇನ್ನೊಬ್ರಿಗೆ ಹೇಳ್ರಿ. ಉಸಿರು ತಗೊಂಡು ಬಿಡುವಾಗ ಯಾವ ನಾಮ ಬರ್ತದ? ಯೇಸು ನಾಮ. ಗೊತ್ತಿಲ್ಲದ ಹಾಗೆ ಪ್ರತಿಯೊಬ್ಬರು ಉಸಿರು ಬಿಡ್ತಾ ಇದ್ದಾರೆ, ಉಸಿರು ತಗೊಳ್ತಾ ಇದ್ದಾರೆ. ಆ ನಾಮದಲ್ಲಿಯೇ ಪ್ರತಿಯೊಬ್ಬ ವ್ಯಕ್ತಿಗೆ ಜೀವ ಇದೆ. ಆ ನಾಮ ಪ್ರತಿಯೊಬ್ಬರ ಬಾಯಿದ ಅರಿಕೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಜೀವ ಇವತ್ತು ಬರ್ತಾ ಇದೆ. ಹಲ್ಲೆಲೂಯಾ. ಆದರೆ ಸತ್ತಿರುವಂತ ವ್ಯಕ್ತಿಯನ್ನು, ಸತ್ತಿರುವಂತದವುಗಳನ್ನು ನೀನು ಪೂಜೆ ಮಾಡಕ್ ಹೋಗಬೇಡ. ಸತ್ತಿದವುಗಳ ಮೇಲೆ ನೀನು ನಂಬಿಕೆ ಇಡಬೇಡ. ನೋಡುತ್ತೇವೆ, ಸತ್ತಿದವುಗಳ ಮೇಲೆ ಅನೇಕರು ನಂಬಿಕೆ ಇಡ್ತಾರೆ. ಆ ನಂಬಿಕೆ ಅವುಗಳಂತೆ ಇರ್ತದೆ. ಸತ್ತಿರುವಂತ ನವೀನ ನೀನು ಪೂಜೆ ಮಾಡಿದ್ರೆ, ನವೀನ್ ಫೋಟೋ ನಿನಗೆ ಏನು ಕೊಡಲ್ಲ. ನವೀನ್ ಫೋಟೋ ನಿನಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬದುಕಿರುವಂತ ನವೀನ ಪೂಜೆ ಮಾಡಿದ್ರೆ, ನವೀನ ಬದುಕಿಸಿರುವಂತಹ ಯೇಸುವಿನ ಶಕ್ತಿ ನವೀನ್ ಮೂಲಕ ಜೀವಿತ ಅದ್ಭುತ ಮಾಡ್ತದೆ. ಹಲ್ಲೆಲೂಯಾ. ನವೀನ ಬದುಕಿಸುತ್ತಿರುವಂತಹ ಶಕ್ತಿ, ನವೀನ್ಗೆ ಬಲ ಕೊಡದ ಶಕ್ತಿ ನವೀನ್ ಮೂಲಕ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಸ್ಕೊಂಡು ಬರ್ತದೆ. ಅದ್ಭುತ ಮಾಡುವಂಥದ್ದು ಒಂದು ದೇವರ ವರ. ಅದ್ಭುತ ನಡೆಸುವಂಥ ದೇವರ ಶಕ್ತಿ ಅದು. ಎಲ್ಲರಿಗೆ ಆ ಶಕ್ತಿ ಇರಂಗಿಲ್ಲ, ಎಲ್ಲರಿಗೆ ಆ ಒಂದು ಬಲ ಇರಂಗಿಲ್ಲ. ಯಾರಾದರೂ ಆ ನಾಮನ ಉಚ್ಚಾರ ಮಾಡ್ತಾ ಇರ್ತಾರೋ, ಆ ನಾಮದ ಮೇಲೆ ನಂಬಿಕೆ ಇಡ್ತಾರೋ, ಅವರಿಗೆ ಮಾತ್ರ ಆ ನಂಬಿಕೆಯ ಶಕ್ತಿ ಇರ್ತದ. ಇಲ್ಲಿ ನೋಡ್ತೇವೆ, ಸ್ತ್ರೀಯರು ಹುಡುಕ್ತಾ ಇದ್ದಾರೆ. ಪ್ರೇರೆ ಸಮಯದಲ್ಲಿ ಹೋಗಿ ಹುಡುಕ್ತಾ ಇದಾರ. ಎಲ್ಲಿದೆ ಅದು ಯೇಸು ಸ್ವಾಮಿ ಶವ? ಎಲ್ಲಿದೆ? ನಾವು ಮೊನ್ನೆ ಇಟ್ಟೋದಲ್ಲ, ನರ್ಮಡಿ ಇಟ್ಟೋದಿಲ್ಲ ಮೊನ್ನೆನ. ದೇವದೂತ ಅಂತಂದ್ರ ಯಾಕೆ ಹುಡುಕ್ತಾ ಇದೀಯಾ? ಸತ್ತಿರುವಂತ ಯೇಸು ಹುಡುಕಕ್ಕೆ ಹೋಗ್ಬೇಡ.
ಸತ್ತಿರುವಂಥ ಯೇಸು ಹುಡ್ಕೋಕೆ ಹೋಗ್ಬೇಡ, ಬದುಕಿರುವಂಥ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ. ನೋಡ್ತೇವೆ ಪುನರುತ್ಥಾನ ಹೊಂದಿದ ಯೇಸುವಿನ ಮೇಲೆ ನಂಬಿಕೆ ಇಡು. ಅವಾಗ ಏನು ಗೊತ್ತಾ, ನಿನ್ನ ಜೀವವನ್ನು ನಿನಗೆ ಕೂಡ ಒಂದು ದಿವಸ ಆ ಮರಣವನ್ನು ಜಯಿಸುವ ಶಕ್ತಿ ದೇವರನ್ನು ಕೊಡ್ತಾನೆ ಪ್ರಿಯರಿ. ಹಲ್ಲೆಲೂಯಾ. ಇವತ್ತು ನೋಡ್ತೇವೆ ಕ್ರೈಸ್ತವರ ನಂಬಿಕೆ ಅಂತದ್ದು ಗೊತ್ತಾ, ನನ್ನ ಯೇಸು ಯಾವ ವಿಧವಾಗಿ ಎದ್ದು ಬಂದಿದ್ದಾನೋ ಒಂದು ದಿವಸ ನನ್ನ ಎಲುಬುಗಳಿಗೆ ಕೂಡ ಆ ಶಕ್ತಿ ಬರ್ತದ, ನನ್ನ ಎಲುಬುಗಳಿಗೂ ಆ ಪುನರುತ್ಥಾನ ಶಕ್ತಿ ಬರ್ತದೆ ಎಂಬುದಾಗಿ ನಂಬಿಕೆಯಿಂದ ಇವತ್ತು ಏನು ಮಾಡ್ತಾ ಗೊತ್ತಾ, ಪ್ರತಿಯೊಬ್ಬ ಕ್ರೈಸ್ತರನ್ನು ಏನು ಮಾಡ್ತಾ ಗೊತ್ತಾ, ಪೆಟ್ಟಿಗೆಯಲ್ಲಿ ಹಾಕಿ ನಾವು ಮುಚ್ಚಿಕ್ತೀವಿ. ಆ ಶವನ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಕ್ತೀವಿ. ಮುಚ್ಚಿದ ನಂತರ ಕೆಲವು ದಿನಗಳು, ಕೆಲವು ವರ್ಷಗಳ ನಂತರ ಕೊಳ್ತು ಹೋಗುವಂಥದ್ದು ಏನಾಗ್ತದೆ ಗೊತ್ತಾ, ಶರೀರ ಕೊಳ್ತೋಗ್ತತ್ತ, ಪೆಟ್ಟಿಗೆ ಕೊಳ್ತೋಗ್ತತ್ತ, ಅದು ಎಮ್ಮೆಗಳು ಕೊಳ್ತು ಹೋಗಲ್ಲ. 100 ವರ್ಷಗಳಾದ್ರೂ ಕೂಡ ಆ ಎಲುಬುಗಳು ಹಾಗೆ ಇರ್ತಾವ. ನಂಬಿಕೆ ಏನು ಗೊತ್ತಾ, ಬದುಕುತ್ತಿರುವಂಥ ಯೇಸುವನ್ನು ಇರುವಂಥ ವ್ಯಕ್ತಿ ಅವನು ಸತ್ತರೂ ಕೂಡ ಒಂದು ದಿವಸ ಬರ್ತತ, ಅವನು ಎಬ್ಬಿಸಲ್ಪಡ್ತಾನ. 100 ವರ್ಷಗಳಾಗ್ಬೋದು, 1000 ವರ್ಷಗಳಾಗ್ಬೋದು. ಆದರೆ ಆತ ಹೇಳಿದಾನೆ, ನಾನು ಹೋಗ್ತೇನೆ, ನಾನು ಮೃತ್ಯುಂಜಯನಾಗಿ ಎದ್ದು ಹೋಗ್ತೇನೆ. ಮತ್ತೆ ಮಾಡ್ತಾನೆ, ನಾನು ಅಲ್ಲಿ ಹೋಗಿ ಎಲ್ಲ ಇರ್ತಾನೆ. ಆತನು ಏನ್ ಹೇಳಿದಾನೆ, ಆತನು ಯೋಹಾನ ಸುವಾರ್ತೆ 14ನೇ 1ನೇ ವಚನ ಅಂತ ಹೇಳ್ತದ, ನಾನು ಹೋಗ್ತೇನೆ, ನಾನು ಏನ್ ಮಾಡ್ತೇನೆ, ಮತ್ತೆ ತಿರುಗಿ ಬರ್ತೇನೆ. ತಿರುಗಿ ಬರುವಾಗ ನಾನು ಏನ್ ಮಾಡ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಹಲ್ಲೆಲೂಯಾ. ಇದೇ ನಿಜವಾದ ಕ್ರೈಸ್ತವನ ನಂಬಿಕೆ. ನಿಜವಾದ ಕ್ರೈಸ್ತವನ ಇವತ್ತು ನೋಡ್ರಿ, ಅನೇಕ ಅನ್ಯರ ಶವಗಳು ತೆಗೆದು ಬಿಸಾಕ್ತಾರ. ಶವಗಳು ಕೆಲವು 3 ತಿಂಗಳಾದ ನಂತರ, 6 ತಿಂಗಳಾದ್ಮೇಲೆ ತೆಗೆದು ಬಿಸಾಕ್ಬಿಡ್ತಾರ. ಎಲ್ಲೇ ಕೂಡ ಕ್ರೈಸ್ತರ ಶವ ತೆಗೆದು ಬಿಸಾಕಲ್ಲ. ನಾನಂತೂ ಎಲ್ಲಿ ನೋಡಿಲ್ಲ. ನಾನು ಹುಟ್ಟು ಕ್ರೈಸ್ತನು, ಹುಟ್ಟುದಿನಿಂದ ನಾನು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದೇನೆ. ಮತ್ತು ನನ್ನ ಮನೆಯಲ್ಲಿ ನಾನು 35 ವರ್ಷಗಳಿಂದ, ಯಾಕೆ ನನಗೆ ಜ್ಞಾನ ಬಂದಾಗಲೇ ನೋಡ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಒಂದೇ ಕುಣಿಯಲ್ಲಿ 5 ಜನ ಇಕ್ಕಿದ್ದೇನೆ. 5 ಜನರನ್ನು, ನಮ್ಮ ಚಿಕ್ಕಮ್ಮನನ್ನು, ನಮ್ಮ ಅತ್ತೆಯನ್ನು, ನಮ್ಮ ಅಜ್ಜನನ್ನು, ನಮ್ಮ ಅಜ್ಜಿಯನ್ನು, ನಮ್ಮ ಅಮ್ಮನನ್ನು ಒಂದೇ ಕುಣಿಯಲ್ಲಿ. ನಂಬಿಕೆ ಏನು ಗೊತ್ತಾ, ಆ ದಿನ ಮರಣವನ್ನು ಜಯಿಸಿ ಬಂದಂತ ಯೇಸು ಒಂದು ದಿವಸ ಬರ್ತತ, ಅವರು ಕೂಡ ಅದೇ ಸಮಯದಿಂದ ಅವರು ಒಡೆಯಲ್ಪಟ್ಟು ಯೇಸುವಿನೊಟ್ಟಿಗೆ ಅವರು ಹೋಗ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಸೃಷ್ಟಿಕರ್ತನು ತಾನು ಸೃಷ್ಟಿ ಮಾಡಿದ ಎಲುಬುಗಳನ್ನು, ತಾನು ಸೃಷ್ಟಿ ಮಾಡಿದ ಆ ಒಂದು ಎಲುಬುಗಳನ್ನು ಒಂದು ದಿವಸ ಬದುಕುವ ಹಾಗೆ ಮಾಡ್ತಾನೆ. ಯೆರೆಮೀಯನ ಬರೆದ ಪುಸ್ತಕ ನೋಡುತ್ತೇವೆ, ಅವನು ಪ್ರಾರ್ಥಿಸಲು, ಅವನು ದೇವರು ಹೇಳಿದ ಪ್ರಕಾರ ಅರಿಕೆ ಮಾಡಲು ಏನು ಬಂದಂತ, ಕಟನೆ ಎಲುಬುಗಳಿಗೆ ಜೋಡಣೆ ಆಗುವಂತ ಶಕ್ತಿ ಬಂದಂತ. ಕಟನೆ ಎಲುಬುಗಳು ಸೇರಿಕೊಳ್ಳುವಂತ ಶಕ್ತಿ ಬಂತು. ಓದಿದೀವ ಯಾವತ್ತಾದ್ರೂ ನಾವು? ಗೊತ್ತಾ, ನನ್ನ ಆ ವಾಕ್ಯ ನನಗೆ ಸ್ವಲ್ಪ ಲೇಟ್ ಆಗ್ತದೆ ತೆಗಿಯಾಕ. ಯೆಹೆಜ್ಕೇಲನು ಪ್ರವಾದಿಸುವಾಗ ಎಲುಬುಗಳಿಗೆ ಶಕ್ತಿ ಬಂತು. ದೇವರನ್ನ ನುಡಿಯುವಾಗ, ಎಲೇ ನೀ ನನ್ನಲ್ಲಿ ಜೀವಿಸಿದ್ಯಾ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ಯಾ. ಇವತ್ತು ಏನಾಗ್ತೀವಿ ಗೊತ್ತಾ, ನನ್ನ ಕೂಡ ಬಾಳ್ಯಕ್ಕೆ ಬಾ ಅಂತ ದೇವ್ರು ಕರೀತಾನ. ನನ್ನ ಕೂಡ ಬಾಳ್ಯಕ್ಕೆ ದೇವ್ರು ಕರೀತಾನ. ಕರೆದಾಗ ನಿನ್ನ ಸತ್ತ ಎಲುಬುಗಳಿಗೆ ಅಂತ ಗೊತ್ತಾ, ಕಟಕಟನೆ ಅವು ಏನಾಗ್ತಾವ, ಜೋಡಣೆ ಆಗ್ತಾವ. ಹಲ್ಲೆಲೂಯಾ. ಲಯವಾಗುವಂತ ಮಾಂಸ ಲಯವಾಗಿ ಹೋಗಿರ್ತದ, ಮಹಿಮಾ ಮಾಂಸವನ್ನು ಧರಿಸಿಕೊಂಡವರಾಗಿ ನೀನು ಎಬ್ಬಿಸಲ್ಪಡ್ತೀಯ. ಒಂದು ಮಾತು ಓದೋಣ. ಯೇಸು ಸ್ವಾಮಿ ಹೇಳಿದ ಮಾತು, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನ ಓದ್ರಿ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತದಾನೆ, ಆತನ ಆ ಒಬ್ಬ ಮರಿಯಳು ಯೇಸುವನ್ನು ಮುಟ್ಲಿಕ್ಕೆ ಹೋಗೋ ಸಮಯದಲ್ಲಿ ಯೇಸು ಹೇಳ್ತಾನೆ, ನನ್ನನ್ನು ಮುಟ್ಟಬೇಡ, ನನ್ನನ್ನು ಮುಟ್ಟಬೇಡ. ಯಾಕೆ ಗೊತ್ತಾ,
ನಾನು ಇವತ್ತು ಇರುವಂಥದ್ದು ಸಾಮಾನ್ಯ ಶರೀರದಲ್ಲಿ ಇಲ್ಲ, ಮಹಿಮಾ ಶರೀರದಲ್ಲಿದ್ದೇನೆ. ಮಹಿಮಾ ಶರೀರದಲ್ಲಿ. ಮಹಿಮಾ ಶರೀರ ಯಾರಿಗಿರ್ತತ? ಶಾಶ್ವತವಾಗಿ ಬದುಕುವಂತವರಿಗಿರ್ತತ ಪ್ರಿಯರೇ. ಹಲ್ಲೆಲೂಯಾ. ಶಾಶ್ವತವಾಗಿ ಬದುಕುವಂತವರಿಗೆ. ಅಲ್ಪ ಕೆಲವು ದಿನಗಳು ಬದುಕುವಂತವರಿಗೆ ಶಾಶ್ವತ ಶರೀರ ಇರಂಗಿಲ್ಲ. ನೋಡ್ತೇವೆ ಆದಿಕಾಂಡ 6ನೇ ಅಧ್ಯಾಯ. ಮಹಿಮಾ ಶರೀರ ಯಾರಿಗಿದ್ದು ಎಂಬುದಾಗಿ 2 ಮಾತು ನಾವು ಓದೋಣ ಈ ಸಮಯದಲ್ಲಿ. ಕಳೆದ ದಿನಗಳಲ್ಲಿ ನಾವು ಪ್ರಸಂಗ ನೋಡಿಕೊಂಡೆವು. ಓದಿ 4ನೇ ವಚನ. ಆರು 4. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರರನ್ನು ಕೂಡಿ ಅವರಲ್ಲಿ ಮಕ್ಕಳು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ, ನೋಡ್ರಿ ಅದಕ್ಕೆ ಇಂಗ್ಲಿಷಲ್ಲಿ ಕೆಲವು ಫುಟ್ಟನ್ನು ಹೇಳ್ತಾ ನೆಪ್ತೀಲಿಯರು ಇಂಗ್ಲಿಷಲ್ಲಿ ಏನಂತ ಗೊತ್ತಿಲ್ಲ, ಫುಟ್ಟನ್ನು ನಾನು ಅಷ್ಟು ಆಳವಾಗಿ ಹೋಗ್ಲಿಲ್ಲ. ನೋಡುತ್ತೇವೆ ಮಹಿಮಾ ಶರೀರಗಳು ಅಂದರೆ ಅವು ಇಲ್ಲಿರುವಂಥ ಶರೀರಗಳಲ್ಲ, ಇಲ್ಲಿ ಬಳುವಂಥ ಶರೀರಗಳ. ಮಹಿಮಾ ಶರೀರಕ್ಕೆ ಸಾವಿಲ್ಲ ಪ್ರಿಯರೇ. ಮಹಿಮಾ ಶರೀರಕ್ಕೆ ಸಾವಿಲ್ಲ. ಮಹಿಮೆಯನ್ನು ಕಾಣಬೇಕಾ? ಅದಕ್ಕೆ ಯೇಸು ಸಮಂತನ ಲಾಜರನ ಸಹೋದರಿಯೇ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ನಿನ್ನ ಸಹೋದರನ ಮೇಲೆ ಆ ಮಹಿಮಾ ಶರೀರ ಬರ್ತತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಜರನು ಎಲ್ಲಿವರೆಗೆ ಬದುಕಿದನು, ಯಾವಾಗ ಸತ್ತನೋ ಬೈಬಲ್ ಮತ್ತೆ ಬರಲ್ಪಟ್ಟಿಲ್ಲ. ಅವ್ರಿಗೆ ಏನು ಬಂತು ಗೊತ್ತಾ? ಮಹಿಮಾ ಶರೀರವು ಅವನಿಗೆ ಕೊಡಲ್ಪಟ್ಟಿತ್ತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 31-32 ವಚನ ಓದೋಣ ಈ ಸಮಯದಲ್ಲಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 31-32 ವಚನಗಳು. ಮೂವತ್ತೊಂದನೇ ವಚನ 32ನೇ ವಚನ. ಅಪೊಸ್ತಲರ ಕೃತ್ಯಗಳು. ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ. ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಏರುವುದನ್ನು ಕೇಳುವುದನ್ನು ನೋಡ್ರಿ. ಹಾಗೆಯೇ 1 ಕೊರಿಂಥಿ 15ನೇ ಅಧ್ಯಾಯ ತೆಗೋಣ. ಕೊರಿಂಥಿ ಬರೆದ ಪತ್ರಿಕೆ 1 ಕೊರಿಂಥಿ 15ನೇ ಅಧ್ಯಾಯ 20. ಮೊದಲನೇ ಕೊರಿಂಥಿ 15:20. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು, ಅದೇ ಪ್ರಕಾರ ಕ್ರಿಸ್ತರ ಸಂಬಂಧದಿಂದ ಎಲ್ಲರೂ ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ಇವತ್ತು ನೀನು ಸಾಧ್ಯ, ಒಂದಿಸಲು ಸಾಧ್ಯ. ಆ ಕ್ರಿಸ್ತನ ಮೂಲಕವೇ ನೀನು ಎಬ್ಬಿಸಲ್ಪಡ್ತೀಯ.
ಕೆಳಗೆ ಹೇಳ್ತತ್ತ ಪ್ರಿಯರೇ, 23ನೇ ವಚನ ಓದ್ಪ. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿ ಇರುವನು, ಕ್ರಿಸ್ತನ ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ನೋಡ್ರಿ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎರಡನೇ ಬರೋಣ. ಇವತ್ತು ನನಗೆ ನಿನಗೆ ಇರುವಂಥ ನಂಬಿಕೆ ಏನು ಗೊತ್ತಾ? ನನ್ನ ದೇವರು ಮತ್ತೆ ತಿರುಗಿ ಬರ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ತಿರುಗಿ ಬರ್ತಾನೆ. ನಿನ್ನ ದೇವರು ಹಾಗೆ ಹೋಗ್ಲಿಲ್ಲ, ಬಿಟ್ಟು ಹೋಗ್ಲಿಲ್ಲ. ನಿನ್ನ ದೇವರು ಹಾಗೆ ಬಿಟ್ಟು ಹೋಗೋದಿಲ್ಲ. ಇವತ್ತು ನೋಡ್ತೇವೆ, ನಮ್ಮವರು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಬಂಧು ಬಳಗವಾಗಿರ್ಬೋದು, ನಮ್ಮವರು ಯಾರ್ಯಾಗಿರ್ತಾರ ಬಿಟ್ಟು ಹೋಗ್ಬಿಡ್ತಾರ. ಓಕೆ, ಒಂದು ಹಾಡಿದೆ ಪ್ರೇರಿ. ಬಂಧುಗಳು ಬಂದು ಹೋಗುವ ಸ್ನಾನಕ, ಸ್ನೇಹಿತರು ಹಣ ಇರೋ ತನಕ, ಈ ಜೀವ ಉಸಿರಿರುವ ತನಕ, ಈ ಜೀವ ಉಸಿರಿರುವ ತನಕ, ನನ್ನೇಸು ಪ್ರೀತಿಯು ಕೊನೆ ತನಕ. ನೋಡ್ರಿ, ಯೇಸುವಿನ ಪ್ರೀತಿ ಕೊನೆ ತನಕ. ಬಂಧುಗಳ ಪ್ರೀತಿ ಬಂದು ಹೋಗೋ ತನಕ, ಸ್ನೇಹಿತರ ಪ್ರೀತಿ ಹಣ ಇರೋ ತನಕ, ಈ ಜೀವ ಉಸಿರು ಇರೋ ತನಕ, ಯೇಸುವಿನ ಪ್ರೀತಿ ಕೊನೆ ತನಕ. ಹಲ್ಲೆಲೂಯಾ. ಆತನ ಪ್ರೀತಿ ಕೊನೆಯವರೆಗಿರ್ತತ. ಆ ಪ್ರೀತಿಗೆ ನೀನು ಅಭಯವಾದರೆ, ಆ ಪ್ರೀತಿಗೆ ನೀನು ಒಪ್ಪಿಸಿಕೊಟ್ರೆ, ಆ ಪ್ರೀತಿ ನಿನ್ನನ್ನು ಆತನ ಇರುವ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಪ್ರಿಯರೇ. ಹಲ್ಲೆಲೂಯಾ. ಕರ್ಕೊಂಡು ಹೋಗ್ತಾ ನೋಡುತ್ತೇವೆ. ಆ ದಿನ ಶಿಲುಬೆ ಮೇಲೆ ನೇತಾಡಿದ ಕಳ್ಳನನ್ನು ಕರ್ಕೊಂಡು ಹೋಯ್ತು ಆ ಪ್ರೀತಿ ಪರದೇಶಿಗೆ. ಇವತ್ತು ನನ್ನ ಯೇಸುವಿನ ಪ್ರೀತಿ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ನೀನು ಪರಲೋಕಕ್ಕೆ ಹೋಗ್ಬೇಕಾ? ಜೀವ ಸ್ವರೂಪನು ಆದ ಮೃತ್ಯುಂಜಯನಾದ ಯೇಸುವಿನ ನಂಬಿಕೆ ಇಟ್ಟರೆಗಿನ ನಿನ್ನ ಕಾಲುಗಳು ನೆಟ್ಟಗಾಗ್ತವ, ನಿನ್ನ ಜೀವನ ನೆಟ್ಟಗಾಗ್ತತ, ನಿನಗೆ ಜೀವ ಬರ್ತತ, ನಿನಗೆ ಒಂದಿಸ ಇರ್ತದ. ಈ ಜೀವ ಹೋಗ್ಬೋದು, ಆದರೆ ಮಹಿಮಾ ಜೀವ, ಮಹಿಮಾ ಶರೀರ ಬರ್ತತ, ಮಹಿಮೆಯ ಉಸಿರು ನಿನ್ನ ಜೀವಿತದಲ್ಲಿ ಬಂದು, ನನ್ನ ವಾಕ್ಯ ಹೇಳ್ತತ, ಆತನೊಂದಿಗೆ 1000 ವರ್ಷಗಳ ಬಾಳುವ ಜೀವನ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನನ್ನ ಜೀವನ 70-80 ವರ್ಷವಾಗಿರ್ಬೋದು, ಬಹಳ ಜನ 120 ವರ್ಷ ಆಗಿರ್ಬೋದು. ಆದರೆ ಈ ಜೀವ ಇಲ್ಲಿ ಬಿಡಲೇಬೇಕು, ಈ ಜೀವ ಇಲ್ಲಿ ಬಿಡಲೇಬೇಕು. ಮಹಿಮಾ ಶರೀರ ಬೇಕಾದ್ರೆಗಿನ ಸತ್ತ ಯೇಸುವನ್ನು ಹುಡುಕಬೇಡ, ಮೃತ್ಯುಂಜಯನಾಗಿ ಎಬ್ಬಿಸಲ್ಪಟ್ಟ ಯೇಸುವನ್ನು ಹುಡುಕೋಣ. ಮೃತ್ಯುಂಜಯನಾದ ಯೇಸುವನ್ನು ಹುಡುಕೊಳ್ಳೋಣ. ಮೃತ್ಯುಂಜಯನ ಯೇಸುವಿನಿಂದ ನಾವು ಸಾಗುವಂತರಾಗಿರೋಣ. ಆ ಯೇಸುವಿನ ಜೀವ, ಆ ಯೇಸುವಿನ ಪುನರುತ್ಥಾನ ಶಕ್ತಿ ನಮ್ಮೆಲ್ಲರನ್ನು ಆಶೀರ್ವದಿಸೋದಾಗಲಿ. ಹಲ್ಲೆಲೂಯಾ. ನೋಡುತ್ತೇವೆ, ಹುಟ್ಟು ಕುಟುಂಬ ಬದುಕಿಸುವುದು ಆ ಯೇಸುವಿನ ಪುನರುತ್ಥಾನ ಶಕ್ತಿ. ನಿನಗೆ ಜೀವ ಕೊಡೋದು ಏನು ಗೊತ್ತಾ? ಆ ಪುನರುತ್ಥಾನವಾದ ಯೇಸುವಿನ ಶಕ್ತಿ. ಅದಕ್ಕಾಗಿ ನಾವು ಒಂದು ವಿಷಯ ನಮ್ಮಂತರಾಗಿರೋಣ. ಕೊನೆಯದಾಗಿ ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯ ನಾವು ಓದಿ ನಾವು ಮುಗಿಸೋದ್ರಾಗಣ. ಥೆಸಲೋನಿಕ ಬರೆದ ಪತ್ರಿಕೆ 1ನೇ ಥೆಸಲೋನಿಕ ಅನ್ಕೋತೀನಿ. ಹಾಗೇನ ಎಲ್ಲರೂ ಸೇರಿ ಕೊನೆಯದಾಗಿ ಚೆಕ್. ಅದು 14ನೇ ವಚನದಿಂದ ನಾವು ಓದೋಣ. 14ನೇ ವಚನದಿಂದ 18ನೇ ವಚನದವರೆಗೆ, 17ರವರೆಗೆ ಹೋದ್ರೆ ಸಾಕು. ಯೇಸು ಸತ್ತು ಜೀವಿತನಾಗಿ ಎದ್ದು ಬಂದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ
ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳೋದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ನೋಡ್ರಿ ವಾಕ್ಯವತ್ತ, ಮೇಘವಾಹನ ಯಾರು ನೋಡಿವ ನಾವೆಲ್ಲ ಇವತ್ತು ಡೂಪ್ ಮೇಘವಾಹನ ನೋಡ್ತೀವಿ. ಡೂಪ್ ಮೇಘವಾಹನಗಳು ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ. ಆ ಮೇಘವಾಹನದಲ್ಲಿ ಕುಳ್ಳಿರಿಸುವ ಶಕ್ತಿ ದೇವರು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಮೇಘದ ಮೇಲೆ ಕೂತ್ಕೊಂಡು ನೀವು ಹಾರಾಡುವ ಶಕ್ತಿ ದೇವರು ಕೊಡ್ತಾನೆ. ಕ್ರಿಸ್ತನ ನಂಬಿ ಕ್ರಿಸ್ತನಿಗೋಸ್ಕರ ಬದುಕಿದರೆ ಎಲ್ಲ ಕಷ್ಟಗಳಲ್ಲಿ, ಎಲ್ಲ ವೇದನೆಗಳಲ್ಲಿ, ಎಲ್ಲ ಸಮಸ್ಯೆಗಳಲ್ಲಿ, ಎಲ್ಲ ಬಾಧೆಗಳಲ್ಲಿ ಕ್ರಿಸ್ತನಿಗೋಸ್ಕರ ಬದುಕಿದರೆ, ಸತ್ತರೆ ಕ್ರಿಸ್ತನು ಯಾವ ವಿಧದಲ್ಲಿ ಗೆದ್ದು ಬಂದನೋ ಆತನ ಬಣದಲ್ಲಿ ಎಬ್ಬಿಸಲ್ಪಡ್ತೀಯ. ಬದುಕಿದರೆ ಒಂದು ವೇಳೆ ಮೇಘವಾಹನನಾಗಿ ಅವರೊಡನೆ ಆ ಆತ್ಮಗಳೊಂದಿಗೆ ಒಯ್ಯಲ್ಪಡ್ತೀಯ. ಕ್ರಿಸ್ತ ಪುನರುತ್ಥಾನ ಹೊಂದಿದ ಕ್ರಿಸ್ತ ನಂಬಿಕೆಯ ಮೇಲೆ ನಾವು ನಂಬಿಕೆ ಇಡುವಂತರಾಗಿರೋಣ. ಹಲ್ಲೆಲೂಯಾ. ಆ ನಂಬಿಕೆಗೆ ನಾವು ಆಧಾರ ಪಟ್ಟವರಾಗಿ ನಾವು ಜೀವಿಸುತ್ತಾಗ ಒಂದು ಹೇಳ್ತೇನೆ ಪ್ರಿಯರೇ, ಸತ್ತ ಯೇಸುವನ್ನು ಹಿಂಬಾಲಿಸಬೇಡ್ರಿ. ಸತ್ತಿರುವಂಥ ಜೀವವಿಲ್ಲದ ಒಂದು ಸೃಷ್ಟಿಯ ಮೇಲೆ ನೀವು ನಂಬಿಕೆ ಇಡಬೇಡ. ಸೃಷ್ಟಿಯ ಕರ್ತನು ನಿನ್ನನ್ನು ಬದುಕಿಸುವವನು ಆಗಿರುವಂಥ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡು. ಆ ಯೇಸು ನಿನ್ನ ಬದುಕಿರುವವರನ್ನು ಕಾಪಾಡ್ತಾನೆ. ಸತ್ತ ನಂತರ ನಿನಗೆ ಆ ಪುನರುತ್ಥಾನದಲ್ಲಿ ದೇವರು ನಿನಗೆ ಶಕ್ತಿ ಕೊಡ್ತಾನೆ ಪ್ರಿಯರೇ. ಅದನ್ನು ತಿಳ್ಕೊಂಡವರಾಗಿ ಅದಕ್ಕಾಗಿ ನಾವು ಬಾಳುವಂತರಾಗಿರೋಣ. ಅದಕ್ಕಾಗಿ ನೋಡ್ತೇವೆ, ದೇವದೂತರು ಹೇಳ್ತಾರೆ, ನೋಡ್ತೇವೆ, ಬದುಕಿರುವವನು ಸತ್ತವರೆಲ್ಲ ಹುಡುಕ್ತಾ ಇದ್ದೀರಿ. ಸತ್ತವರೆಲ್ಲ ಸಮಾಧಾನ ಹುಡುಕ್ತಾ ಇದ್ದೀರಿ. ಅನೇಕರು ಸತ್ತವರಲ್ಲಿ ನೆಮ್ಮದಿ ಹುಡುಕ್ತಾ ಇದೀವಿ. ಸತ್ತವರಲ್ಲಿ ನಾವು ಆರೋಗ್ಯ ಹುಡುಕ್ತಾ ಇದೀವಿ. ಸಾಯುವಂತವರಲ್ಲಿ ನಾವು ಜೀವ ಹುಡುಕ್ತಾ ಇದೀವಿ. ಸಾಯುವಂತ ವ್ಯಕ್ತಿಗಳ ಮೇಲೆ ಬೇಡ, ಸಾಯುವಂತ ವಸ್ತುಗಳ ಮೇಲೆ ಬೇಡ ನಮ್ಮ ನಂಬಿಕೆ. ಬದುಕುತ್ತಿರುವಂತ ಬುದ್ಧಿಂಚನಾಗಿರುವಂಥ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸುವಂತರಾಗಿರೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಪ್ರಿಯರೇ, ಕಣ್ಣ ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ, ನಮ್ಮ ಕರೆಸೋಣ. ದೇವರ ಸಮ್ಮುಖದಲ್ಲಿ ನಾವಿರುವಾಗ ಪ್ರಿಯರೇ, ಸೃಷ್ಟಿಯನ್ನು ಹುಡುಕ್ತೀಯಾ? ಸೃಷ್ಟಿಯ ಕರ್ತನನ್ನು ಹುಡುಕ್ತೀಯಾ? ಸೃಷ್ಟಿಯ ಕರ್ತನ ಹುಡುಕದಾದರೆಗೆ